ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಮಳೆಗಾಲದ ಸಾರು ಅಂದರೆ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಮತ್ತು ಸಿಗಡಿ ಹುಡಿ ಹಾಕಿ ಸಾರು ಮಾಡಿದ್ದೇನೆ. ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮಂಗಳೂರು ಕಡೆ. ಈ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿ. ಇದು ತುಂಬಾ ಟೇಸ್ಟಿಯಾಗಿರ್ತದೆ. ಬಾಯ್ಲ್ಡ್ ರೈಸಿಗೆ ಅಂತ ಒಳ್ಳೆಯ ಕಾಂಬಿನೇಷನ್. ಸಿಗಡಿ ಹುಡಿ ಸಾರು ಮಾಡುವ ವಿಧಾನವನ್ನು ನೋಡುವ. ಅದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ. ಒಂದು ಪ್ಲೇಟ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕೊತ್ತಂಬರಿ ಬೀಜ 1 ದೊಡ್ಡ ಚಮಚದಷ್ಟು, ಜೀರಿಗೆ ಮತ್ತು ಸಾಸಿವೆ 1 ಅರ್ಧ ಚಮಚದಷ್ಟು, ಮತ್ತು ಗಿಡ್ಡ ಮೆಣಸು 4 ತೆಗೆದುಕೊಂಡಿದ್ದೇನೆ, ಮತ್ತು 2 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಹುಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಹುಳಿ ಸ್ವಲ್ಪ ಹಾಕಿದರೆ ಸಾಕು, ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕಿದರೆ ಸಾಕು. ಆನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಅರಶಿನ ಪೌಡರ್ ಹಾಕಿ ನುಣ್ಣಗೆ ರುಬ್ಬಬೇಕು. ಈಗ ರೋಸ್ಟ್ ಮಾಡಿದ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೀರು ಸೇರಿಸಿ ನುಣ್ಣಗೆ ರುಬ್ಬಬೇಕು. ಆಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ನೋಡಿ, ರುಬ್ಬಿ ಆಗಿದೆ. ಇದನ್ನೀಗ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಿದ್ದೇನೆ. ಈಗ ಒಂದು ಮಂಗಳೂರು ಸೌತೆಯನ್ನು ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು. ಅದನ್ನು ಅರ್ಧ ಭಾಗ ಮಾಡಿ ಮಿಡ್ಲಲ್ಲಿರುವ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಬೇಕು. ಸಿಪ್ಪೆಯನ್ನು ತೆಗಿಬೇಕು, ಸಿಪ್ಪೆ ಇಡಲಿಕ್ಕಿಲ್ಲ ಇದಕ್ಕೆ. ಆನಂತರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಬೇಕು. ನೋಡಿ, ಕಟ್ ಮಾಡ್ತಾ ಇದ್ದೇನೆ. ಇದು ತುಂಬ ದೊಡ್ಡದು ಕಟ್ ಮಾಡಬೇಕಂತಿಲ್ಲ, ಚಿಕ್ಕ ಚಿಕ್ಕ ಕಟ್ ಮಾಡಿದರೆ ಸಾಕಾಗ್ತದೆ. ಇದರ ಸಾರಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಮಳೆಗಾಲದಕ್ಕಂತೂ ಇದು ಹೇಳಿ ಮಾಡಿಸಿದ್ದು. ನೋಡಿ, ಕಟ್ಟು ಮಾಡಿ ಆಗಿದೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಉರಿಸಿ ಬಿಸಿಗೆ ಇಟ್ಟಿದ್ದೇನೆ. ಈಗ ಈ ಸೌತೆಕಾಯಿ ತುಂಡುಗಳನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಕುದಿಸಿದರೆ ಸಾಕು, ಯಾಕೆಂದರೆ ಇದು ಬೇಗ ಬೇಯ್ತದೆ ಅದು ಸೌತೆಕಾಯಿ. ಈಗ ಬೇಯ್ತಾ ಉಂಟು. ಈಗ ಅರೆದಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು. ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಮಸಾಲೆಯನ್ನು ಕೂಡ ಹಾಕಬೇಕು. ಈಗ ಮಸಾಲೆಯನ್ನು ಒಂದು 2 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಮುಚ್ಚಳ ಮುಚ್ಚಿ 2 ನಿಮಿಷಗಳ ಕಾಲ ಕುದಿಯಲು ಬಿಟ್ಟರೆ ಸಾಕು. ಈಗ ಇದು ಕುದಿಯುತ್ತಾ ಇರುವಾಗ ಹುರಿದಿಟ್ಟ ಅಂತ ಡ್ರೈ ಪ್ರಾನ್ಸನ್ನು 1 ದೊಡ್ಡ ಚಮಚದಷ್ಟು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು
ಹುರಿದು ಮಾಡುವಂಥ ವಿಧಾನವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ನನ್ನ ಹಳೆ ವಿಡಿಯೋದಲ್ಲಿ ಉಂಟು, ಚೆಕ್ ಮಾಡಿ. ಈಗ 1 ದೊಡ್ಡ ಚಮಚದಷ್ಟು ಹುರಿದಿಟ್ಟಂಥ ಡ್ರೈ ಪ್ರಾನ್ಸನ್ನು ಹಾಕ್ತಾ ಇದ್ದೇನೆ, ಸಿಗಡಿ ಹುಡಿ. ಈಗ ಮುಚ್ಚಳ ಮುಚ್ಚಿ 1-2 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಎರಡು ನಿಮಿಷ ಆಯಿತು, ನಮ್ಮ ಸಿಗಡಿ ಹುಡಿ ಸಾರು ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಕ್ಕೋಣ. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.